ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಲಸಂಡೆ ಉಸುಳಿ ಮಾಡೋದು ಹೇಗಂತ ನೋಡೋಣ. ನಾನಿಲ್ಲಿ 2 ಲೋಟ ಅಲಸಂಡೆ ಕಾಳನ್ನು ತಗೊಂಡಿದ್ದೇನೆ. ಅಂದರೆ 2 ಲೋಟದಲ್ಲಿ 3 ಜನರಿಗೆ ಸಾಕಾಗತ್ತೆ. ಆಮೇಲೆ ಅದನ್ನು ತೊಳ್ಕೊಳ್ಬೇಕು. ಒಂದು 3-4 ಸಲ ತೊಳಿಬೇಕು ನೀರಲ್ಲಿ ತೊಳೆದು ಕಡಿಮೆ ಅಂದರೂ ಒಂದು 8 ತಾಸು ನೀರಲ್ಲಿ ನೆನೆಸಿಡಬೇಕು. ಚೆನ್ನಾಗಿ ತೊಳೆದು ಒಂದು 8 ತಾಸು ನೀರಲ್ಲಿ ನೆನೆಸಿಡಬೇಕು. ನಾಳೆ ಬೆಳಿಗ್ಗೆ ತಿಂಡಿಗೆ ಮಾಡೋದಾದರೆ ಹಿಂದಿನ ದಿನ ರಾತ್ರಿಯೇ ನೀರು ಹಾಕಿ ನೆನೆಸಿ ಇಡಬೇಕು. ಆಮೇಲೆ ಬೆಳಿಗ್ಗೆ ನೋಡಿದರೆ ಅದು ಈ ರೀತಿ ಆಗಿರುತ್ತೆ. ಅಲಸಂಡೆ ಎಲ್ಲ ಸ್ವಲ್ಪ ದೊಡ್ಡ ಆಗಿರುತ್ತೆ ನೋಡಿ, ಇಷ್ಟು ದೊಡ್ಡ ಆಗಿರುತ್ತೆ ಅಲಸಂಡೆ ಎಲ್ಲ. ಅದನ್ನು ಆಮೇಲೆ ನೀರು ಮತ್ತೆ 1-2 ಸಲ ನೀರು ಹಾಕಿ ತೊಳೆದು ಕುಕ್ಕರಲ್ಲಿ 2 ಸೀಟಿ ಸಾಕಾಗುತ್ತೆ. ಒಂದೊಂದು ಕುಕ್ಕರಲ್ಲಿ ಒಂದೊಂದು ಥರ. ನಾನು 2 ಸೀಟಿ ಹಾಕಿದ್ದೇನೆ. ಅದು ಸರಿಯಾಗಿ ಬೆಂದಿತ್ತು ಅಲಸಂಡೆ ಎಲ್ಲ. ಸರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ಒಂದು ಕಪ್ಪಷ್ಟು ಕಾಯಿ ತುರಿ, ಆಮೇಲೆ 1 ಕಪ್ಪಷ್ಟು ಬೆಲ್ಲ. ಇದಕ್ಕೆ ಬೇಕಾಗೋದು 3 ಸಾಮಗ್ರಿ: ಅಲಸಂಡೆ, ಕಾಯಿ ತುರಿ, ಬೆಲ್ಲ ಇದ್ದರೆ ಸಾಕಾಗತ್ತೆ. ಆಮೇಲೆ ಕುಕ್ಕರಲ್ಲಿ 2 ಸೀಟಿ ಹಾಕಿದ್ಮೇಲೆ ಅದಿಷ್ಟು ಬೆಂದಿರುತ್ತೆ. ಇಷ್ಟು ಬೆಂದರೂ ಸಾಕು. ಜಾಸ್ತಿನೂ ಬೇಯಿಸಬಾರ್ದು ಮತ್ತು ಕಡಿಮೆನೂ ಕೂಡ ಬೇಯಿಸಬಾರ್ದು. ಇಷ್ಟು ಬೆಂದಿರಬೇಕು. ಇದನ್ನು ಸೋಸ್ಕೊಳ್ಬೇಕು. ಈ ನೀರನ್ನೆಲ್ಲ ತೆಗೆದು ಇದನ್ನು ಸೋಸ್ಕೊಳ್ಬೇಕು. ಯಾಕಂದರೆ ನೀರು ಇರಬಾರ್ದು ಉಸುಳಿ ಮಾಡೋಕ್ಕೆ. ನೋಡಿ, ಸೋಸಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಗೆ 1 ಬೌಲ್ ಕಾಯಿ ತುರಿ, ಆಮೇಲೆ 1 ಬೌಲು ಬೆಲ್ಲ ಹಾಕಿ ಹಾಗೆ ಸಣ್ಣ ಉರಿಲಿ ಅದನ್ನು ತಿರುಗಿಸ್ತಾ ಕರಗಿಸ್ಬೇಕು. ಆ ಬೆಲ್ಲನ ನೀರೇನು ಹಾಕೋದು ಬೇಡ, ಅದಾಗಿ ಕರಗುತ್ತೆ. ಯಾಕಂದರೆ ಬಿಸಿ ಮಾಡಿದ ಕೂಡಲೇ ಬೆಲ್ಲ ನೀರು ಬಿಟ್ಕೊಳ್ತದೆ. ಹಾಗಾಗಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಅದ್ರ ತಿರುಗಿಸ್ತಾ ಇರಬೇಕು. ನೋಡಿ, ನೀರು ಬಿಟ್ಕೊಳ್ತು. ಈಗ ಈ ಥರ ಆದ ಕೂಡಲೇ ನಾವು ಸೋಸ್ಕೊಂಡಿರುವಂಥ ಅಲಸಂಡೆ ಕಾಳನ್ನು ಅದಕ್ಕೆ ಹಾಕಬೇಕು. ಹಾಕಿ ಮತ್ತೆ ನಿಧಾನ ತಿರುಗಿಸ್ಬೇಕು. ಅದನ್ನು ನಿಧಾನ ತಿರುಗಿಸ್ತಾ ಇರಬೇಕು. ಈಗ ಎಲ್ಲ ಮಿಕ್ಸ್ ಆಗಬೇಕು. ಅದು ಅಷ್ಟು ಅಲಸಂಡೆ ಕಾಳು ಮತ್ತು ಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ನೋಡಿ, ತುಂಬ ಈಸಿಯಾಗಿರುವಂಥ ಅಲಸಂಡೆ ಉಸುಳಿ ಸವಿಯಲು ಸಿದ್ಧ. ಇದು ಮಕ್ಕಳಿಗೆ ತುಂಬ ಇಷ್ಟ ಮತ್ತು ಹೆಲ್ದಿ ಆಗಿರುವಂಥ ಆಹಾರ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಅಂದರೆ ತುಂಬ ಒಳ್ಳೆ ಆಗುತ್ತೆ ನೋಡಿ. ತುಂಬ